ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸಿದ್ದೆ. ಸೊ ಅದು ಪಾರ್ಟ್ 1. ಇವಾಗ ಪಾರ್ಟ್ 2 ಅಲ್ಲಿ ಬ್ಲೌಸ್ ಸ್ಟಿಚಿಂಗ್ ಪೂರ್ತಿ ಕಂಪ್ಲೀಟ್ ಮಾಡಿಬಿಡೋಣ. ನೆಕ್ಸ್ಟ್ ಎಮ್ಮಿಂಗ್ ಹಾಗೆ ಪೈಪಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇವಾಗ ನಾನೇನ್ ಸ್ಟಿಚಿಂಗ್ ಹೇಳ್ತಿದ್ದೀನಿ ಅದು ಬೇಸಿಕ್ ಇಂದ ಯಾರು ಕಲಿತಿದ್ರೆ ಅವ್ರಿಗೆ ಇದು ಕಿನ್ನರಿ ಮಾಡ್ಕೊಂಡು ಸ್ಟಿಚಿಂಗ್ ಮಾಡೋದನ್ನ ನಾನು ಹೇಳ್ಕೊಟ್ಟಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೈಪಿಂಗ್ ಮಾಡೋದು ಹಾಗೆ ಎಮ್ಮಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಯಾರು ಲೈಕ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನೀವು ಹೆಚ್ಚು ಲೈಕ್ ಮಾಡಿದಷ್ಟು ನನಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಖುಷಿ ಆಗ್ತಾ ಇರುತ್ತೆ. ಸೊ ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟ್ ಟು ಬ್ಯಾಕ್ ನ ಸ್ಟಿಚ್ ಮಾಡಿ ಕಿನ್ನರಿ ಮಾಡೋದನ್ನ ತೋರಿಸಿದ್ದೆ. ಈಗ ಸ್ಲೀವ್ ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡು ಕಿನ್ನರಿ ಮಾಡೋದು ಅಂತ. ನೋಡಿ, ಈ ತರ ಸ್ಟಿಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗಬಾರ್ದು ಅಂತ ಹೇಳ್ಬಿಟ್ಟು ಪ್ಲಸ್ ಮೈನಸ್ ಏನು ಹಾಕ್ಸಿದ್ದೆ ಅದನ್ನ ನೀವು ನೋಡ್ಕೊಳ್ಬೇಕು. ಈಗ ಸ್ಟಿಚ್ ಮಾಡ್ಕೊಂಡಿರೋದು ಯಾವಾಗಲೂ ಪ್ಲಸ್ ಇರೋದೇ ಮೇಲಿರಬೇಕು. ಈ ಬ್ಲೌಸ್ ಪೀಸ್ ಏನಿದೆ, ಈ ಬ್ಲೌಸ್ ಪೀಸ್ದು ಉಲ್ಟಾ ಇರೋದು ನೀವು ಈ ಕಡೆ ಮಾಡ್ಕೊಳ್ಬೇಕು, ಸೀದಾ ಇರೋದು ಈ ಥರ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀವು ಈ ಲೈನಿಂಗ್ ಪೀಸ್ ಏನು ಕಟ್ ಮಾಡಿರ್ತೀರ ಅದನ್ನು ಹಾಕ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ ಎರಡು ಸ್ಲೀವ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನೀವು ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ಈ ಥರ ಹಿಂಗೆ ಫ್ಲಾಟಾಗಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ತೋರಿಸ್ತೀನಿ ನೋಡಿ. ಈ ಥರ ಈ ಕಚ್ಚಾ ಏನಿದೆ ಇದು ಈ ಥರ ಇರೋದು ಹಿಂಗೆ ಲೈನಿಂಗ್ ಕಡೆನೇ ಟರ್ನ್ ಆಗಿರಬೇಕು. ಆ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನೀವು. ಮತ್ತು ನೀವು ಸ್ಟಿಚ್ ಮಾಡೋದು ಇಲ್ಲಿಂದ ಇಲ್ಲೇನು ಸ್ಟಿಚ್ ಇದೆ ಅದ್ರ ಪ್ರಕಾರನೇ ಇಲ್ಲಿ ಪಕ್ಕದಲ್ಲೇ ಬರಬೇಕು. ಈ ಲೈನಿಂಗ್ ಈ ಪೀಸ್ ಮೇಲೆ ಬರಬೇಕು. ಕರೆಕ್ಟಾಗಿ ನಿಮಗೆ ಸ್ಟಿಚಿಂಗ್ ಬರಬೇಕು ಅಂತಂದರೆ ಈ ಟೆನ್ಷನ್ನ ಇಲ್ಲಿ ಪಕ್ಕದಲ್ಲೇ ಇಳಿಸ್ಕೊಂಡು ಇಲ್ಲೇನು ಸ್ಟಿಚ್ ಆಗಿದೆ ಅದನ್ನು ಇದ್ರ ಪಕ್ಕದಲ್ಲೇ ಹೋಗಬೇಕು. ಆ ಥರ ನೀವು ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ. ಹಿಂಗೆ ಎಳ್ಕೊಂಡ್ಬಿಟ್ಟು ಫ್ಲಾಟಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆನ ಆದಷ್ಟು ಹಿಂಗೆ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಲೀವ್ ಕೂಡ ಹಿಂಗೆ ಟರ್ನ್ ಮಾಡಿಕೊಂಡು ಈ ಥರ ಫ್ಲಾಟಾಗಿ ಹಿಂಗೆ ಎಳ್ಕೊಂಡು ನೆಕ್ಸ್ಟು ಇಲ್ಲೇನಿದೆ ನೀವು ಕಚ್ಚಾ ಇದು ಕೂಡ ಲೈನಿಂಗ್ ಮೇಲೆ ಈ ಥರ ಫ್ಲಾಟಾಗಿರಬೇಕು. ಆ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫ್ಲಾಟಾಗಿ ಎಳ್ಕೊಂಡು ಇನ್ನೊಂದು ಸ್ಲೀವ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಹಿಂಗೆ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಳ್ಬೇಕು. ನೀಟಾಗೆ ಹಿಂಗೆ ಫೋಲ್ಡ್ ಮಾಡಿಕೊಂಡು ಕಿನ್ನರಿ ಹಾಕ್ಕೊಳ್ಬೇಕು. ಆಲ್ರೆಡಿ ನಾನು ಎಲ್ಲ ವೀಡಿಯೋಸಲ್ಲೂ ಆಲ್ಮೋಸ್ಟ್ ಕಿನ್ನರಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದ್ದೀನಿ. ಸೊ ಅದೇ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೀವು ಡೌನ್ ಬೀಳ್ದಂಗೆ ಕಿನ್ನರಿ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಸ್ಲೀವ್ ಏನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀರಾ ಅದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಕಿನ್ನರಿ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ದು ಬಟ್ಟೆನ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ನೀವು ಕಿನ್ನರಿ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಕಿನ್ನರಿ ಮಾಡ್ಕೊಂಡಿದ್ದಾದಮೇಲೆ ಕಾಣಿಸ್ತಾ ಇದೆಯಾ ನಿಮಗೆ, ರೆಡಿ ಸ್ಟಿಚ್ನ ಎರಡು ಸ್ಲೀವ್ಗೂ ಕೂಡ ಹಾಕ್ಕೊಳ್ಬೇಕು. ನೀವು ಏನು ಶೇಪ್ ತಗೊಂಡಿರ್ತೀರೋ ಅದೇ ಥರ ನೀವು ರೆಡಿ ಸ್ಟಿಚ್ನ ಹಾಕ್ಕೊಳ್ಬೇಕು. ಈಗ ಇನ್ನೊಂದು ಸ್ಲೀವ್ ತಗೊಂಡು ಕೂಡ ರೆಡಿ ಸ್ಟಿಚ್ನ ಹಾಕ್ಕೊಳ್ಳಿ. ಈಗ ನೋಡಿ, ಈ ಥರ ಸ್ಟಿಚಿಂಗ್ ಆದಮೇಲೆ ಎರಡು ಸ್ಲೀವ್ದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ನೀವು ಕಟ್ ಮಾಡ್ಕೊಳ್ಬೇಕು. ಇದು ಅಷ್ಟೇ, ಇನ್ನೊಂದು ಸ್ಲೀವ್ದು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಲೈನಿಂಗ್ ಪಕ್ಕನೇ ಕಟ್ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಈಗ ಎರಡು ಸ್ಲೀವ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ನೋಡಿ, ಕ್ರಾಸ್ ಬೆಲ್ಟ್ ಹಿಂಗೆ ಎರಡು ಪೀಸ್ ಏನು ಕಟ್ ಮಾಡ್ಕೊಂಡಿರ್ತೀರ ಅದೆರಡು ತೊಗೊಂಡು ಕರೆಕ್ಟಾಗಿ ಬ್ಲೌಸಲ್ಲಿ ಏನು ಕಟ್ ಮಾಡ್ಕೊಂಡಿರ್ತೀರಲ್ವಾ ಅದಕ್ಕೆ ನೀವು ಈ ಥರ ಹಾಕ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ನ ಈಕ್ವಲಾಗಿ ಸಮವಾಗಿ ಇರಬೇಕು. ಎರಡು ಪೀಸು ಕೂಡ ಹೆಚ್ಚು ಕಡಿಮೆ ಆಗಿರಬಾರ್ದು, ಮತ್ತು ಸ್ಟಿಚಿಂಗ್ ಕರೆಕ್ಟಾಗಿ ಬರಲ್ಲ. ನೋಡಿ, ಈ ಥರ ಹಾಕ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಈಗ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಬ್ಲೌಸ್ ಪೀಸ್ ಏನಿರುತ್ತೆ ಅದು ನೀವು ಸೀದಾ ಇರೋದು ಈ ಕಡೆ ಮಾಡ್ಕೊಳ್ಬೇಕು, ಉಲ್ಟಾ ಇರೋದು ಇಲ್ಲಿ ಈ ಮೇಲೆ ಹಾಕ್ಕೊಳ್ಬೇಕು. ಈ ಥರ ಕಾಣಿಸ್ತಾ ಇದೆಯಲ್ಲ. ಸೊ ಅದು ಹಾಕ್ಕೊಂಡು ಕ್ರಾಸ್ ಬೆಲ್ಟ್ನ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು.
ಇನ್ನೊಂದು ಕ್ರಾಸ್ ಬೆಲ್ಟ್ನ ಈ ರೀತಿ ನೀವು ಬಟ್ಟೆನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ಇದು ಏನು ಶೇಪ್ ಇರುತ್ತೋ ಅದೇ ಪ್ರಕಾರ ಕಟ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎರಡು ಸ್ಟಿಚಿಂಗ್ ಆದಮೇಲೆ ಈ ಥರ ಏನಿದೆ ಈ ಥರ ಟರ್ನ್ ಮಾಡಿಕೊಂಡು ಈ ಕಚ್ಚಾ ಏನಿರುತ್ತೆ ಅದು ಲೈನಿಂಗ್ ಪೀಸ್ ಮೇಲೆ ಇರಬೇಕು ಈ ಕಚ್ಚಾ. ಸೊ ಆ ರೀತಿ ಈಗ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಈ ಸ್ಟಿಚ್ ಹಾಕ್ಕೊಳ್ಬೇಕಾದ್ರೆ ನಾನು ಸ್ಲೀವಲ್ಲಿ ಯಾವ ರೀತಿ ತೋರಿಸ್ತೆ ಅದೇ ರೀತಿ ಇಲ್ಲೇನು ಸ್ಟಿಚ್ ಮಾಡ್ಕೊಂಡಿರ್ತಾರೆ ಅದು ಟೆನ್ಷನ್ ಪಕ್ಕನೇ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಕಚ್ಚಾ ಏನಿದೆ ಅದು ಹಿಂಗೆ ಲೈನಿಂಗ್ ಪೀಸಲ್ಲೇ ಟರ್ನ್ ಆಗಿರಬೇಕು, ಹಿಂದೆ ಮುಂದೆ ಟರ್ನ್ ಆಗಿರಬಾರ್ದು. ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದೇ ಸರಿ ಫ್ಲಾಟಾಗಿ ಹೇಳ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ಥರ ಫ್ಲಾಟಾಗಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಕ್ರಾಸ್ ಬೆಲ್ಟು ಅಷ್ಟೇ ಈ ರೀತಿ ಟರ್ನ್ ಮಾಡಿಕೊಂಡು ಕಚ್ಚಾನ ಲೈನಿಂಗ್ ಪೀಸ್ ಮೇಲೆ ಈ ಥರ ಹಾಕ್ಕೊಂಡು ಫ್ಲಾಟಾಗಿ ಹೇಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎರಡು ಕ್ರಾಸ್ ಬೆಲ್ಟು ಈ ಥರ ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡಿಂಗ್ ಆದರೆ ಕರೆಕ್ಟಾಗಿ ಈಕ್ವಲ್ ಆಗಿರಬೇಕು ಕ್ಲಾತು. ಕಾಣಿಸ್ತಾ ಇದೆಯಾ? ಈ ರೀತಿ ಎರಡು ಕ್ರಾಸ್ ಬೆಲ್ಟ್ನ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು ಒಂದು ಫ್ರಂಟ್ ತೋರಿಸಿದ್ದೆ ಓಲ್ಡ್ ವೀಡಿಯೋದಲ್ಲಿ ಕಿನರಿ ಮಾಡ್ಕೊಳ್ಳೋದು. ಈ ವಿಡಿಯೋದಲ್ಲಿ ಇನ್ನೊಂದು ಫ್ರಂಟ್ನ ತೋರಿಸಿದ್ದೀನಿ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ. ನೋಡಿ ಇದು ಇನ್ನೊಂದು ಫ್ರಂಟು. ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದೇ ಫ್ರಂಟ್ನ ತೋರಿಸಿದ್ದೆ. ಸೊ ಹಾಗಾಗಿ ಇವಾಗ ಇನ್ನೊಂದು ಫ್ರಂಟ್ನ ತೋರಿಸ್ತಾ ಇದ್ದೀನಿ. ಇಲ್ಲೇನು ನೀವು ರೌಂಡ್ ಶೇಪ್ ತಗೊಂಡಿರ್ತೀರ ಫ್ರಂಟಲ್ಲಿ ಅಲ್ಲಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ ಇದು ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಟರ್ನ್ ಮಾಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಓದ್ ವಿಡಿಯೋದಲ್ಲಿ ಯಾವ ರೀತಿ ಹೇಳಿದೆ ಆ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಕಿನ್ನರಿ ಹಾಕ್ಕೊಳ್ಬೇಕು. ನೋಡಿ ಈ ಥರ ಫ್ಲಾಟಾಗಿ ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ಕಿನ್ನರಿ ಹಾಕ್ಕೊಳ್ಬೇಕು. ನೋಡಿ ಇದು ಕಿನ್ನರಿ ಮಾಡ್ಕೊಂಡಿದ್ದಾದಮೇಲೆ ರೆಡಿ ಸ್ಟಿಚ್ನ ಹಾಕ್ಕೊಳ್ಬೇಕು. ತೋರಿಸಿದ್ದೀನಲ್ಲ ಯಾವ ರೀತಿ ಅಂತ, ಸೊ ಅದೇ ರೀತಿ ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಂಬಿಡಿ. ನೋಡಿ ಎರಡು ಫ್ರಂಟು ಕೂಡ ರೆಡಿಯಾಗಿದೆ. ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಟಕ್ಸ್ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ತೀನಿ. ನೋಡಿ ಇವಾಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಒಂದು ಫ್ರಂಟ್ನ ತೊಗೊಂಡ್ಬಿಟ್ಟು ಇಲ್ಲಿ ನೀವು ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡಿಕೊಂಡು 1 ಇಂಚ್ ಡಿಸ್ಟೆನ್ಸಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಭಾಗನ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ಈ ಎರಡು ಕ್ಲಾತ್ ಕೂಡ ಸಮ ಇರಬೇಕು. ಈ ಥರ ನೋಡಿ ಸಮ ಇದ್ದು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇದು ಸ್ಟಿಚಿಂಗ್ ಆಯ್ತು. ಇವಾಗ ನೆಕ್ಸ್ಟ್ ನೀವು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ವಾ, ಕರೆಕ್ಟಾಗಿ ಮಧ್ಯ ಲೈನ್ಗೆ ಫೋಲ್ಡ್ ಮಾಡಿಕೊಂಡು ಇವೆರಡು ಸಮ ಇಟ್ಕೊಂಡು 1/2 ಇಂಚ್ ಗ್ಯಾಪ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇದು ಕೂಡ ಸ್ಟಿಚಿಂಗ್ ಆಯಿತು. ಈಗ ಈ ಲೈನಲ್ಲಿ ಕೂಡ ಮಧ್ಯ ಲೈನ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಈ ಎರಡು ಬಟ್ಟೆನೂ ಸಮವಾಗಿ ಇಟ್ಕೊಳ್ಬೇಕು. ಈಕ್ವಲ್ ಆಗಿ ಇಟ್ಕೊಂಡು ಈ ಥರ 1 ಟೆನ್ಷನಷ್ಟು ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಸ್ಟಿಚಿಂಗ್ ಆದಮೇಲೆ ಇದರಲ್ಲೂ ಕೂಡ ಕರೆಕ್ಟಾಗಿ ಮಧ್ಯ ಲೈನ್ಗೆ ಫೋಲ್ಡ್ ಮಾಡಿಕೊಂಡು ಎರಡು ಕ್ಲಾತ್ ಸಮ ಇಟ್ಕೊಂಡು 1/2 ಇಂಚಷ್ಟು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಟಕ್ಸು ಕೂಡ ಇಟ್ಕೊಂಡಿದ್ದೀವಿ. ಈ ರೀತಿ ಬರಬೇಕು ನಿಮಗೆ ಸ್ಟಿಚ್ ಮಾಡಿದಾದ್ಮೇಲೆ ಬಫ್ ಥರ ನೋಡಿ ಕಾಣಿಸ್ತಾ ಇದೆಯಾ? ಕಪ್ಪು ಈ ರೀತಿ ಬರಬೇಕು ನಿಮಗೆ. ಈಗ ನೆಕ್ಸ್ಟ್ ಫ್ರಂಟಲ್ಲೂ ಕೂಡ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಾ ನಾನು ಹೆಂಗೆ ತೋರಿಸಿದೆ ಅದೇ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ತೋರಿಸ್ತೀನಿ ನೋಡಿ ನೆಕ್ಸ್ಟು. ನೋಡಿ ಇವಾಗ ಇದಕ್ಕೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀರಾ ಇಲ್ಲಿ ಕೂಡ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಸಮಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಎರಡು ಕ್ಲಾತ್ನು. ಆವಾಗಲೇ ಹೆಂಗೆ ಸ್ಟಿಚಿಂಗ್ ತೋರಿಸೋದು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ.
ನೋಡಿ ಇವಾಗ ಈ ಲೈನು ಕೂಡ ತೊಗೊಂಡು ಈ ಥರ ಈಕ್ವಲಾಗಿ ಫೋಲ್ಡ್ ಮಾಡಿಕೊಂಡು ಒಂದು 1/2 ಇಂಚಷ್ಟು ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ ಇದು ಕೂಡ ಇಟ್ಕೊಂಡಾಯಿತು. ಈಗ ನೆಕ್ಸ್ಟ್ ಇಲ್ಲೂ ಕೂಡ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಈಕ್ವಲಾಗಿ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಏನು ಡಾಟ್ ಮಾಡ್ಕೊಂಡಿದ್ದೀರಾ ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎರಡು ಫ್ರಂಟು ಕೂಡ ರೆಡಿ ಆಗಿದೆ. ಕಪ್ಸ್ ಈ ಥರ ಬರಬೇಕು. ಇದು ಇನ್ನೊಂದು ಫ್ರಂಟು ಕಾಣಿಸ್ತಾ ಇದೆಯಾ? ಇದು ಫ್ರಂಟ್ ಆಯಿತು. ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಈಗ ನೆಕ್ಸ್ಟ್ ಒಂದು ಫ್ರಂಟ್ನ ತೊಗೊಂಡ್ಬಿಟ್ಟು ನೀವು ಇಲ್ಲೇನು ಕ್ರಾಸ್ ಬೆಲ್ಟ್ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ರಿ ಅಲ್ವಾ, ಅದು ನಿಮಗೆ ನೋಡಿ ಇಲ್ಲಿ ಕ್ರಾಸಿಂಗ್ ಏನಿದೆ ಇದು ನಿಮಗೆ ಕರೆಕ್ಟಾಗಿ ಈ ಥರ ಕುತ್ಕೊಳ್ಬೇಕು. ಆ ಥರ ಫೋಲ್ಡಿಂಗ್ ಆ ಥರ ಕ್ರಾಸ್ ಬೆಲ್ಟ್ನ ಹಾಕ್ಕೊಳ್ಬೇಕು. ನೀವು ಕ್ರಾಸ್ ಬೆಲ್ಟ್ನ ಹಾಕ್ಕೊಂಡ್ಬಿಟ್ಟು ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ನೀವು ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ಇಲ್ಲಿಗೊಂದು ಕ್ರಾಸ್ ಬೆಲ್ಟ್ ಏನಿದೆ ಅದೇ ಥರ ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ಇಲ್ಲಿ ಏನು ಶೇಪ್ ಇದೆ ಈ ಥರ, ಈ ಶೇಪ್ ಹತ್ರ ನೀವು ಇಟ್ಕೊಳ್ಬೇಕಾದ್ರೆ ಒಂದು 1 ಇಂಚಷ್ಟು 1/4 ಇಂಚಷ್ಟು ಈ ಥರ ಎಕ್ಸ್ಟ್ರಾ ಬಿಟ್ಟಿರಬೇಕು. ಈ ಕಡೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ? ಈ ಥರ ಬಟ್ಟೆನ ಹಾಕ್ಕೊಳ್ಬೇಕು. ನೀವು ಹಾಕ್ಕೊಂಡು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗೆ ಕರೆಕ್ಟಾಗಿ ಎರಡು ಬಟ್ಟೆನೂ ಈಕ್ವಲಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದಮೇಲೆ ಹಿಂಗೆ ಟರ್ನ್ ಮಾಡಿಬಿಟ್ಟು ಇಲ್ಲೇನಿದೆ ಫ್ರಂಟು ಇಲ್ಲಿಂದ ನೀವು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ತರಬೇಕು. ಫೋಲ್ಡ್ ಮಾಡಿಕೊಂಡು ತಂದಾದಮೇಲೆ ಇದೇನಿದೆ ಕಚ್ಚಾ ಅದನ್ನು ನೀವು ಕೆಳಗಡೆ ಈ ಕ್ರಾಸ್ ಬೆಲ್ಟಿಗೆ ಸೇರಿಸ್ಬೇಕು. ಈ ಥರ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಒಳಗಡೆ ಇರೋ ಬಟ್ಟೆನ ನೀವು ಮಧ್ಯಕ್ಕೆ ತಂದು ಎರಡು ಸೇರಿಸಿ ಹಿಡಿದು ಸ್ಟಿಚ್ ಮಾಡಬೇಡಿ. ಈ ಥರ ಗ್ಯಾಪ್ ಇರಬೇಕು. ಹಿಂಗೆರಡು ಸ್ಟಿಚ್ ಮಾಡ್ಕೊಳ್ಳಿ. ಈಕ್ವಲಾಗಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಒಳಗಡೆ ಬಟ್ಟೆ ಸಿಗಾಕೊಳ್ಬಾರ್ದು, ಆ ಥರ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದಮೇಲೆ ಒಳಗಡೆ ನೀವು ಫೋಲ್ಡ್ ಮಾಡಿದ್ರಲ್ಲ ಆ ಬಟ್ಟೆನ ಈ ರೀತಿ ಎಳ್ಕೊಳ್ಬೇಕು. ನೀವು ಈ ರೀತಿ ಎಳ್ಕೊಂಡ್ರೆ ನಿಮಗೆ ಕ್ರಾಸ್ ಬೆಲ್ಟು ರೆಡಿ ಆಗುತ್ತೆ. ನೋಡಿ ಕಾಣಿಸ್ತಾ ಇದೆಯಾ? ಈಗ ನೆಕ್ಸ್ಟು ನೀವು ಫ್ಲಾಟಾಗಿ ಹಿಂಗೆ ಎಳ್ಕೊಂಡು ಇಲ್ಲಿ ಏನು ಸ್ಟಿಚ್ ಮಾಡ್ಕೊಂಡಿದ್ರಲ್ಲ ಇಲ್ಲಿಗೊಂದು ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಕೂಡ ಹಿಂಗೆ ಫ್ಲಾಟಾಗಿ ಹಿಂಗೆ ಎಳ್ಕೊಂಡು ಈ ಕಡೆ ಒಂದು ಇಲ್ಲಿ ಕೊನೆ ಏನು ಎಡ್ಜ್ ಇದೆ ಇಲ್ಲಿಗೊಂದು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಕಡೆ ಎರಡು ಕಡೆ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಈ ಸೈಡಲ್ಲಿ ಅದನ್ನು ನೀವು ಕಟ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಕೊನೆಗೆ ನೀವು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಈ ಕಡೆನೂ ಅಷ್ಟೇ ಎಡ್ಜಲ್ಲಿ ನೋಡಿ ನಿಮಗೆ ಎಷ್ಟು ಎಕ್ಸ್ಟ್ರಾ ಕ್ಲಾತ್ ಇದೆ ಅಂತ ಹೇಳ್ಬಿಟ್ಟು ಫ್ರಂಟಿಗೆ ಅಷ್ಟು ನೀವು ಕಟ್ ಮಾಡ್ಕೊಳ್ಬೇಕು. ಈಗ ನೀವು ಕ್ರಾಸ್ ಬೆಲ್ಟ್ನ ಹಿಂಗೆ ಫ್ಲಾಟಾಗಿ ಹಿಂಗೆ ಎಳ್ಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಅವಾಗ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸೇಮ್ ಕಿನ್ನರಿ ಹೆಂಗೆ ಎಡ್ಜಲ್ಲಿ ಮಾಡ್ಕೊತೀರಾ ಅದೇ ಎಡ್ಜಲ್ಲೇ ನೀವು ಇಲ್ಲಿ ಸ್ಟಿಚ್ನ ಹಾಕ್ಕೊಳ್ಬೇಕು. ಬಟ್ಟೆನ ನೀಟಾಗಿ ಈ ಥರ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇದು ನಿಮಗೆ ಒಂದು ಸೈಡು ಕ್ರಾಸ್ ಬೆಲ್ಟ್ ರೆಡಿ ಆಯಿತು ಫ್ರಂಟು. ಈಗ ನೆಕ್ಸ್ಟ್ ಸೈಡ್ದು ತೋರಿಸ್ತೀನಿ ನೋಡಿ. ಈ ಥರ ಇನ್ನೊಂದು ಫ್ರಂಟ್ನ ತೊಗೊಂಡು ನೀವು ಇಲ್ಲಿ ಏನು ಶೇಪ್ ಇದೆ ಈ ಥರ ಇಲ್ಲಿ ಏನು ಶೇಪ್ ಇದೆ ಅದಕ್ಕೆ ನೀವು ಈ ಥರ ಹಾಕ್ಕೊಳ್ಬೇಕು ಬಟ್ಟೆನ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ರಲ್ಲ ಕ್ರಾಸ್ ಬೆಲ್ಟು ಈ ಏನು ಶೇಪ್ ಇದೆ ಅದು ನಿಮಗೆ ಕರೆಕ್ಟಾಗಿ ಹಿಂಗೆ ಕೂತ್ಕೊಳ್ಬೇಕು. ಆ ಥರ ಬಟ್ಟೆ ಹಾಕ್ಕೊಂಡು ಹಿಂಗೆ ಟರ್ನ್ ಮಾಡಿಕೊಂಡು ನೀವು ಇಲ್ಲಿ ಎಡ್ಜಲ್ಲಿ ಒಂದು 1/4 ಇಂಚಷ್ಟು ಇಲ್ಲಿ ಬಿಟ್ಕೊಳ್ಬೇಕು. ನೀವು ಈ ಥರ ನೋಡಿ ಹಿಂಗೆ ಬಿಟ್ಟು ಕರೆಕ್ಟಾಗಿ ಈಕ್ವಲಾಗಿ ಬಟ್ಟೆನ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ ಈ ಥರ ಈಕ್ವಲಾಗಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಟರ್ನ್ ಮಾಡಿಕೊಂಡು ಮೊದಲೇ ಫ್ರಂಟು ಯಾವ ರೀತಿ ಹಿಂಗೆ ರೋಲಿಂಗ್ ಮಾಡ್ಕೊಳ್ಳೋದು ತೋರಿಸಿದ್ದೆ ಅದೇ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡ್ಬಂದು ಹಿಂಗೆ ತೊಗೊಂಡಿದ್ದಾದಮೇಲೆ ಇಲ್ಲಿ ಕಚ್ಚಾ ಏನಿದೆ ಇಲ್ಲಿಗೆ ನಿಲ್ಲಿಸ್ಕೋಬೇಕು. ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು, ಇಲ್ಲಾಂದರೆ ಬಟ್ಟೆ ಸಿಗಾಕೊಳ್ತಾ ಇರುತ್ತೆ. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಎರಡೂ ಕ್ಲೋಸ್ ಮಾಡಿಕೊಂಡು ಈಕ್ವಲಾಗಿ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ ಇಲ್ಲಿ ರೋಲ್ ಮಾಡ್ಕೊಂಡಿರ್ತೀರಲ್ಲ ಈ ಕ್ಲಾತು ಇಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಧ್ಯ. ಸೊ ಹಾಗಾಗಿ ನೀಟಾಗಿ ನೀವು ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಸ್ಟಿಚಿಂಗ್ ಆದಮೇಲೆ ಒಳಗಡೆ ಇರೋದೇನಿರುತ್ತೆ ಬಟ್ಟೆ ಅದನ್ನು ನೀವು
ಟರ್ನ್ ಮಾಡ್ಕೊಳ್ಬೇಕು. ಈ ಥರ ಟರ್ನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಟರ್ನ್ ಕ್ರಾಸ್ ಬೆಲ್ಟ್ ರೆಡಿ ಆಯಿತು ನೋಡಿ. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಹಿಂಗೆ ಫ್ಲಾಟಾಗಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಎಡ್ಜೆಲ್ಲ ಏನಿದೆ ಅಲ್ಲಿಗೆ ನೀವು ಆ ಕಡೆ ಈ ಕಡೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ನೆಕ್ಸ್ಟು ಇಲ್ಲಿರೋ ಕ್ಲಾತ್ನು ಕೂಡ ಹಿಂಗೆ ಫ್ಲಾಟಾಗಿ ಹಿಂಗೆ ಎಳ್ಕೊಂಡು ಈ ಎಡ್ಜ್ ಏನಿದೆ ಇಲ್ಲಿಗೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಎಡ್ಜಲ್ಲಿ ಅದನ್ನು ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಈ ಕಡೆನೂ ಅಷ್ಟೇ, ಇಲ್ಲಿ ಕಾಣಿಸ್ತಾ ಇದೆಯಾ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಥರ ಫ್ಲಾಟಾಗಿ ಎಳ್ಕೊಂಡು ಕಿನರಿ ಮಾಡ್ತಿರಲ್ಲ ಅದೇ ರೀತಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ನಾನು ಟೋಟಲ್ ಪಾರ್ಟ್ 1 ಹಾಗೆ ಪಾರ್ಟ್ 2 ಅಲ್ಲಿ ಬ್ಯಾಕ್ ಸ್ಟಿಚ್ಚಿಂಗು ಹಾಗೆ ಸ್ಲೀವ್ ಸ್ಟಿಚ್ಚಿಂಗು, ಫ್ರಂಟು ಹಾಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟೇ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉಕ್ಸ್ ಪಟ್ಟಿ ಯಾವ ರೀತಿ ಕಾಜಾಪಟ್ಟಿ ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಅದಾದಮೇಲೆ ಸ್ಲೀವ್ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ನ ಫಿನಿಶಿಂಗ್ ಮಾಡೋಣ. ಇದರಲ್ಲಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಏನಾದ್ರು ಅರ್ಥ ಆಗಿದೆ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.